ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾರೆ. ಮರಗಳನ್ನ ಅಕ್ರಮವಾಗಿ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೇಲೂರು ತಾಲೂಕು ನಂದಗೊಂಡನಹಳ್ಳಿಯ 10 ಎಕರೆ ಪ್ರದೇಶದಲ್ಲಿ 126 ಮರಗಳನ್ನ ಕಡಿದಂತಹ ಆರೋಪ ವಿಕ್ರಮ್ ಸಿಂಹ ಅವರ ಮೇಲಿದೆ. ಶುಂಠಿ ಬೆಳೆಯೋದಕ್ಕೆ ಗುತ್ತಿಗೆ ಪಡೆದಿದ್ದಂತಹ ಜಮೀನಿನಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರಗಳನ್ನ ಕಡಿದು ಸಾಗಿಸ್ತಾ ಇದ್ರು ಎಂಬ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಎಲ್ಲಾ ಬೆಳವಣಿಗೆಗೆ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿರುವಂತಹ ಸಚಿವ ಈಶ್ವರ್ ಖಂಡ್ರೆ, ಶುಂಠಿ ಬೆಳಿತೀವಿ ಅಂತ ಈ ಜಮೀನನ್ನ ಕರಾರ್ ಮಾಡಿಕೊಂಡು ಇವತ್ತು ಜನರಿಂದ ಮರವನ್ನ ಕಡಿಸಿ ಮರ ಕಳ್ಳತನ ಮಾಡ್ತಾ ಇದ್ದಾರೆ. ಇನ್ನು ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ತಪ್ಪು ಮಾಡಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಅಂತ ತಿಳಿಸಿದ್ದಾರೆ. ಶುಂಠಿ ಬೆಳೆ ಬೆಳೆಯಲು ಏನು ಒಂದು 126 ಮರಗಳ ಮಾರಣ ಹೋಮ ಈಗಾಗಲೇ ಏನು ಸಂಸದ ಪ್ರತಾಪ್ ಸಿಂಹ ಅವರ ಸೋದರ ವಿಕ್ರಮ್ ಸಿಂಹ ಅವರ ಮೇಲೆ ಆರೋಪ ಬಂದಿರುವಂಥದ್ದು. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅವ್ರನ್ನ ಬಂಧನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಂದು ಬಹಳ ದೊಡ್ಡ ಸದ್ದು ಮಾಡ್ತಿರುವಂಥದ್ದು. ಈಗ ಸ್ವತಃ ನಮ್ಮ ಜೊತೆ ಮಾತಾಡೋಕ್ಕೆ ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆ ಇದ್ದಾರೆ. ಅವ್ರನ್ನೇ ಕೇಳೋಣ, ಈ ಪ್ರಕರಣ ಏನು, ಸೊ ಬಂಧನ ಆಗಿದೆ ಯಾವ ರೀತಿ ಅನ್ನೋದು. ಸರ್, ಈಗ ಈ ಪ್ರಕರಣ ಸಂಬಂಧಪಟ್ಟಂಗೆ ಸರ್ ಈಗಾಗಲೇ 126 ಮರಗಳು ಮಾರಣ ಹೋಮ ಆಗಿದೆ ಸರ್. ಅಂದರೆ ಗೋಮಾಳ ಜಾಗ ಸೇರಿದಂತೆ ಸುಮಾರು ಬೇರೆ ಬೇರೆ ಜಾಗ ಒಂದು 11 ಎಕರೆ ಜಮೀನಲ್ಲಿ 126 ಮಾರಣ ಹೋಮ ಸರ್. ಅದು ದೊಡ್ಡ, ಅಂದರೆ ಸಣ್ಣವ್ರು ಮಾಡಿದ್ರೆ ಯಾವುದೂ ಲೆಕ್ಕಕ್ಕಿಲ್ಲ, ದೊಡ್ಡವ್ರು ಮಾಡಿದ್ರು ಅಂತ ಅನ್ನುವಂಥದ್ದು ಸರ್. ಸಣ್ಣವ್ರ ಮೇಲೆ ಕ್ರಮ ತಗೋತೀರಿ, ದೊಡ್ಡವ್ರ ಮೇಲೆ ಇಲ್ಲ ಅನ್ನುವಂಥ ಮಾತು ಕೇಳಿಬರ್ತದೆ ಸರ್. ಸದ್ಯ ಈಗ ನೋಡಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಇಲ್ಲಿ ಸುಮಾರು 12 ಎಕರೆ ಜಮೀನಲ್ಲಿ 126 ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು. ಈ ತನಿಖೆಯಲ್ಲಿ ಒಬ್ಬರು ಈ ಜಮೀನನ್ನು ಕರಾರು ಮಾಡಿಕೊಂಡು ಶುಂಠಿ ಬೆಳಿತೀವಿ ಅಂತೇಳಿ ಹೇಳಿ ಇವತ್ತು ಅಲ್ಲಿ ಅವರ ಜನರಿಂದ ಮರ ಕಡಿಸಿ ಇವತ್ತು ಮರಗಳತನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳು ಒಂದು ಕೇಸನ್ನು ಖಟ್ಲೆ ದರ್ಜು ಮಾಡಿದ್ದಾರೆ. ಅದರ ಅಡಿಯಲ್ಲಿ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ಯಾರಿದ್ದಾರೆ ಅಂತೇಳಿ ಹೇಳಿ ಅವರಿಗೆ ಬಂಧನ ಕಾರ್ಯ ನಡೀತಾ ಇದೆ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್ಕಾರ ಈ ಪ್ರಕರಣ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಒಂದು ಕಡೆ ನಾನು ಮಂತ್ರಿ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ 5 ಕೋಟಿ ಸಸಿ ನೆಟ್ಟಿದ್ದೇವೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ, ಇದೊಂದು ಅಪರಾಧ. ಅರಣ್ಯ ಸಂರಕ್ಷಣೆ ಕಾಯ್ದೆ ಪ್ರಕಾರನೂ ಅಪರಾಧ, ವೃಕ್ಷ ಸಂರಕ್ಷಣೆ ಕಾಯ್ದೆ ಪ್ರಕಾರನೂ ಅಪರಾಧ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ನೀವು ಹೇಳಿದ್ರಿ ಈಗ ಪ್ರಭಾವಿಗಳ ಮೇಲೆ ಏನೂ ಕ್ರಮ ಆಗಲ್ಲ ಅಂತೇಳಿ. ಕಾನೂನು ಎದುರುಗಡೆ ಯಾರು ಪ್ರಭಾವಿ ಯಾರು ಸಾಮಾನ್ಯ ಬೇರೆ ಬೇರೆ ಕಾನೂನು ಇದೆಯಾ? ಕಾನೂನು ಎಲ್ರಿಗೂ ಒಂದೇ ಇದೆ. ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತದೆ, ಕ್ರಮ ಆಗ್ತಾ ಇದೆ. ಈಗ ಪ್ರತಾಪ್ ಸಿಂಹ ಸೋದರ ನೋಡಿ, ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ. ಇವತ್ತು ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ಅರಣ್ಯ ಅಧಿಕಾರಿಗಳು ತನಿಖಾ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ. ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಸರ್, ಈಗ ಪ್ರತಾಪ್ ಸಿಂಹ ಸರ್ ಅಂದರೆ ಕಾಂಗ್ರೆಸ್ನವರು ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಸಂಸದರು ಬಿಟ್ಟು ನಮಗೆ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ರಾಜಕೀಯ ಅನ್ನೋ. ಈ ಕಾಯ್ದೆಯನ್ನು ಬರೀ ಕಾಂಗ್ರೆಸ್ನವ್ರು ಮಾಡಿದಾರ? ಈಗ ಲೋಕಸಭೆ ಸಂಸದರಿದ್ದಾರಲ್ಲ ಪಾಪ, ಅವರು ಹೋಗಿ ಮತ್ತು ಲೋಕಸಭೆಯಲ್ಲಿ ಕೆಲವರಿಗೆ ಇದು ಕಾಯ್ದೆ ಅನ್ವಯ ಆಗೋದಿಲ್ಲ ಸಂಸದರ ಪರಿವಾರದವರಿಗೆ ಅಂತ ಹೇಳಿ ಮಾಡ್ಕೊಂಡು ಬರಲಿ. ಏನು ಇವತ್ತು ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ನಿಜವಾಗಿ ಅವರಿಗೆ ಅರಣ್ಯದ ಬಗ್ಗೆ ಈ ನೆಲದ ಕಾನೂನು ಬಗ್ಗೆ ಕಳಕಳಿ ಇದ್ರೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಬೇಕಾಗಿತ್ತು ಅವರು. ಈ ಪ್ರಕರಣದಿಂದ ಸಂಸದರು ಇದ್ದಾರೆ ಅನ್ನುವಂಥದ್ದು ಸರ್ ಮಾತು ಕೇಳಿ ಬರ್ತಾ ಇದೆ. ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ತನಿಖೆಯಲ್ಲಿ ಎಲ್ಲವೂ ಬರ್ತದೆ. ತನಿಖೆಯಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಹೆಸರುಗಳು ಬರ್ತವೆ. ಯಾರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಈ ನೆಲದ ಕಾನೂನಿಗೆ ಎಲ್ಲರೂ ಸರಿ ಸಮಾನರು. ಈಗಾಗಲೇ ಹೇಳಿದ್ದೇನೆ, ನಮ್ಮ ಅಧಿಕಾರಿಗಳು ಇವತ್ತು ಕಾಯ್ದೆ ಪ್ರಕಾರ ಕ್ರಮ ತೆಗೆದುಕೊಂಡಿದ್ದಾರೆ, ಮಾಡಿದ್ದಾರೆ, ಮುಂದಿನ ಕ್ರಮ ತೆಗೆದುಕೊಳ್ತಾರೆ.
ತನಿಖೆ ಮುಂದುವರಿತದೆ, ನ್ಯಾಯಾಲಯದಲ್ಲಿ ಪ್ರಕರಣ ಇರ್ತದೆ. ನೋಡಿ, ಈಗಾಗಲೇ ಹೇಳಿದ್ದೇನೆ ನಾನು 10 ಸಲ, ಇವತ್ತು ಕಾನೂನು ತನ್ನ ಕೆಲಸವನ್ನು ಮಾಡುತ್ತದೆ. ಇದು ಪ್ರಮುಖವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಪ್ರಮುಖವಾಗಿ ಅವ್ರು ಹೇಳ್ತಿರುವಂಥದ್ದು, ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡಿದ್ರೆ, ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಏನು ಒಂದು ಈ ತನಿಖೆ ಮಾಡಿ ಸಂಬಂಧಪಟ್ಟ ಏನೊಂದು ಈಗ ಏನು ಪ್ರಕರಣದಲ್ಲಿ ಆಗಿದೆ ಸೊ ಅನ್ನುವಂಥದ್ದು, ಆ ಒಂದು ಪ್ರಕರಣದಲ್ಲಿ ನಾವು ಈಗಾಗಲೇ ಕ್ರಮನ ತೆಗೆದುಕೊಂಡಿದ್ವಿ ಅಂದರೆ ಬಂಧನ ಮಾಡಿದ್ದಾರೆ ಅನ್ನುವಂಥದ್ದು ಮಾತನ್ನು ಈಗ ಸ್ವತಃ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.